ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಪ್ರಶ್ನೋತ್ತರ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. 86ನೆಯ ಪ್ರಶ್ನೆಗೆ ಹೋಗೋಣ. ಕೊಟ್ಟಿರುವ ಆಯ್ಕೆಗಳಲ್ಲಿ ವಿಶೇಷ ಅಧೀನಲಿಂಗ ಅಥವಾ ವಾಚ್ಯಲಿಂಗಕ್ಕೆ ಉದಾಹರಣೆ ನೀಡಬಹುದಾದ ಪದವನ್ನು ಗುರುತಿಸಿ. ಇಲ್ಲಿ ವಿಶೇಷ ಅಧೀನಲಿಂಗ ಎನ್ನುವಂಥ ಒಂದು ಲಿಂಗದ ಹೆಸರು ಬರ್ತಾ ಇದೆ. ನಾನು ಹಿಂದೆ ಒಮ್ಮೆ ಹೇಳಿದ್ದೆ, ಕೇಶಿರಾಜ ಲಿಂಗಂ 9 ತೆರಂ ಅಂತ 9 ಲಿಂಗಗಳನ್ನು ಹೇಳುತ್ತಾನೆ. ಅಲ್ಲಿಯೇ ಆತ ಸ್ವಲ್ಪ ನಿಧಾನ ಕೇಳಿಸ್ಕೊಳ್ಳಿ. ಈ ಸರ್ವನಾಮಗಳಿಗೆ ಯಾವುದೇ ಸ್ವತಂತ್ರವಾದ ಲಿಂಗ ಇರುವುದಿಲ್ಲ. ನೀವು ಓದಿರ್ತೀರಿ, ಕೆಲವರು ಹೊಸಗನ್ನಡದಲ್ಲೂ ಕೂಡ ನಮ್ಮ ಮೇಷ್ಟ್ರುಗಳು ಹೇಳಿಕೊಟ್ಟಿರ್ತಾರೆ. ಈ ಗುಣವಾಚಕಗಳಿಗೆ, ಸಂಖ್ಯಾವಾಚಕಗಳಿಗೆ ಮತ್ತು ಸರ್ವನಾಮಗಳಿಗೆ ಯಾವುದೇ ಲಿಂಗ ಇರುವುದಿಲ್ಲ. ಅಂದರೆ ಅವು ಸ್ವತಂತ್ರವಾಗಿ ಬಳಕೆ ಆಗ್ತಾ ಇದ್ರೂ ಕೂಡ ಅಲ್ಲಿ ಲಿಂಗ ಅವುಗಳಿಗೆ ಯಾವುದೂ ಇರೋದಿಲ್ಲ. ಯಾವ ವಿಶೇಷ್ಯಗಳು ಅವಕ್ಕೆ ಜೋಡಿಯಾಗಿ ಬರುತ್ತವೆಯೋ ಅದು ಆ ವಿಶೇಷ್ಯಗಳ ಲಿಂಗವನ್ನೇ ಅವು ಹೊಂದುತ್ತವೆ. ಉದಾಹರಣೆಗೆ, ನಾನು ಬಾಲಕ ಅಂದೆ. ನಾನು ಎಂಬುದು ಸರ್ವನಾಮ. ನಾನು ಬಾಲಕ ಎಂದಾಗ ನಾನು ಪುಲ್ಲಿಂಗ. ನಾನು ಬಾಲಕಿ ಎಂದಾಗ ಆ ನಾನು ಎಂಬುದು ಸ್ತ್ರೀಲಿಂಗ. ನಾನು ಒಂದು ಹಸು ಅಂತ ಒಂದು ಪುಣ್ಯಕೋಟಿ ಕಥೆ. ನಾನು ಹಸು ಅಂದಾಗ ಅದು ನಾನು ಎಂಬುದು ನಪುಂಸಕಲಿಂಗ. ನೀನು ಬುದ್ಧಿವಂತ ಅಂದಾಗ ನೀನು ಪುಲ್ಲಿಂಗ. ನೀನು ಜಾಣಿ ಅಂದಾಗ ನೀನು ಸ್ತ್ರೀಲಿಂಗ. ನೀನು ಪಶು ನಪುಂಸಕಲಿಂಗ ನೀನು. ಹಾಗಾದರೆ ಈ ನಾನು, ನೀನು, ನೀವು, ನಾವು ಇವೆಲ್ಲ ಸರ್ವನಾಮಗಳು ನಿಜ. ಇವು ಎಲ್ಲ ಲಿಂಗಗಳು ಆಗ್ತವೆಯಲ್ಲ? ಹೌದು. ಮುಂದೆ ಬರುವ ವಿಶೇಷ ಯಾವುದಿದೆಯೋ ಅದರ ಲಿಂಗವನ್ನೇ ಇವು ಹೊಂದುತ್ತವೆ. ಇದೇ ರೀತಿಯಲ್ಲಿ ಗುಣವಾಚಕಗಳು ಮತ್ತು ಸಂಖ್ಯಾವಾಚಕಗಳು ಕೂಡ. ಅಲ್ಲಿ ಗಮನಿಸ್ಬೋದು, ಸ್ಲೈಡಲ್ಲಿ ತೋರಿಸಿದ್ದೀನಿ, ಸ್ವಲ್ಪ ನಿಧಾನವಾಗಿ ಗಮನಿಸಿ ನೀವಲ್ಲಿ. ಉದಾಹರಣೆಗೆ, ಒಳ್ಳೆಯ ಬಾಲಕ, ಒಳ್ಳೆಯ ಬಾಲಕಿ, ಒಳ್ಳೆಯ ಪ್ರಾಣಿ ಅಂದಾಗ ಬಾಲಕ ಅಂದಾಗ ಒಳ್ಳೆಯ ಎಂಬುದೇನಾಗ್ತದೆ? ಪುಲ್ಲಿಂಗ. ಬಾಲಕಿ, ಒಳ್ಳೆಯ ಬಾಲಕಿ ಅಂದಾಗ ಒಳ್ಳೆಯ ಎಂಬುದು ಸ್ತ್ರೀಲಿಂಗ ಆಯಿತು. ಒಳ್ಳೆಯ ಪ್ರಾಣಿ ಅಂದಾಗ ಅದು ನಪುಂಸಕಲಿಂಗನೂ ಆಗ್ತದೆ, ಗುಣ. ಈಗ 3 ಮಂದಿ ಇದ್ದಾರೆ ಹುಡುಗರು, 3 ಜನ, 3 ಬಾಲಕರು ಅಥವಾ 5 ಬಾಲಕರು. 5 ಅನ್ನೋದು ಏನಾಗಬೇಕಾಗಾದ್ರೆ, ಅಥವಾ 2 ಅಥವಾ 2 ಅಂತ ಹೇಳ್ತೀವಲ್ವ. 2 ಬಾಲಕರು, 2 ಬಾಲಕಿಯರು, 2 ಪ್ರಾಣಿಗಳು. ಈ 2 ಅಥವಾ 2 ಅನ್ನೋದು ಏನಾಗ್ತದೆ? ಆ ಮುಂದೆ ಇರುವಂತಹ ವಿಶೇಷ್ಯ ಇದೆಯಲ್ಲ, ಅದು ಯಾವ ಲಿಂಗ ಅನ್ನೋದ್ರ ಮೇಲೆ ಇವುಗಳ ಲಿಂಗ ನಿರ್ಧಾರವಾಗ್ತದೆ. ಹಾಗಾದರೆ ಈ ಪ್ರಶ್ನೆ ಏನಿದೆ ಇಲ್ಲಿ ಕೊಟ್ಟಿರುವ, ಅದನ್ನು ವಿಶೇಷಕ್ಕೆ ಇದು ಅಧೀನವಾಗಿರೋದ್ರಿಂದ ವಿಶೇಷಾಧೀನ ಲಿಂಗ, ಇದನ್ನೇ ವಾಚ್ಯಲಿಂಗ ಎಂದು ನಮ್ಮ ವೈಯಾಕರಣಿಗಳು ಕರೆದಿದ್ದಾರೆ. ಯಾವುದು ಇದಕ್ಕೆ ಉದಾಹರಣೆ? ಈಗ ಮತ್ತೆ ಪ್ರಶ್ನೆಯನ್ನು ಗಮನಿಸಿ. ನಾನು ಬಂದೆ, ನಾನು ಬಂದೆ ಪುಲ್ಲಿಂಗ ಆಗ್ತೋ ಸ್ತ್ರೀಲಿಂಗ ಆಗುತ್ತೋ ನಪುಂಸ ಯಾವ್ದು ಬೇಕಾದರೂ ಆಗ್ಬೋದು. ಇದು ಬಂದೆ ಎನ್ನುವಲ್ಲಿ ಸ್ತ್ರೀಲಿಂಗದ ಹುಡುಗಿನೂ ಹೇಳ್ಬೋದು, ಅಥವಾ ಒಂದು ಪಶು ಕೂಡ ನಾನು ಬಂದೆ ಆಗ್ಬೋದು. ನಾನು ನಿನ್ನ ಬಳಿಗೆ ಬಂದೆ ಪುಣ್ಯಕೋಟಿನೂ ಹೇಳ್ಬೋದು, ಹುಡುಗನೂ ಹೇಳ್ಬೋದು. ಮತ್ತು ಯಾವ ನಾನು ಅನ್ನೋದು ಏನೀಗ ಅಲ್ಲಿ ನಮಗೆ ಅರ್ಥ ಸ್ಪಷ್ಟತೆ ಇಲ್ಲ. ನೀನು ಬಾ ಆಗಲ್ಲ, ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಯಾವುದು ಬೇಕಾದ್ರೂ ಬಳಸ್ಬೋದು. ನೀವು ಬನ್ನಿ, ಇದು ಅಷ್ಟೇ, ಯಾವ ಬೇಕಾದ್ರೂ ಬಳಸ್ಬೋದು. ಇದು ನಪುಂಸಕಲಿಂಗಕ್ಕೆ ಆಗದೇ ಇದ್ರೂ ಕೂಡ ಪುಲ್ಲಿಂಗ ಸ್ತ್ರೀಲಿಂಗ ಎರಡಕ್ಕೂ ಆಗ್ತದೆ. ಮತ್ತು ಈಗ ಗಮನಿಸಿ 4ನೇದು, ನಾನು ದೊಡ್ಡವಳು. ನಾನು ಎಂಬ ಸರ್ವನಾಮ ಇಲ್ಲಿ ಸ್ತ್ರೀಲಿಂಗ ಆಗ್ತಾ ಇದೆ, ಹೌದಲ್ಲ? ನಾನು ದೊಡ್ಡವನು ಅಂತ ಇದ್ದರೆ ಆ ದೊಡ್ಡವನು ಎಂಬ ವಿಶೇಷ್ಯ ಅದು ಪುಲ್ಲಿಂಗ ಆಗ್ತಿತ್ತು, ಆವಾಗ ನಾನು ಪುಲ್ಲಿಂಗ ಆಗ್ತಿತ್ತು. ನಾನು ದೊಡ್ಡವಳು ಅಂದ ಕೂಡಲೇ ಏನಾಯ್ತದು? ಸ್ತ್ರೀಲಿಂಗ. ಅಂದರೆ ಇಲ್ಲಿ ಸರ್ವನಾಮ ವಿಶೇಷವಾದ ಸ್ತ್ರೀಲಿಂಗ ಆಗೋದ್ರಿಂದ ಇಲ್ಲಿ ನಮಗೆ ಉದಾಹರಣೆ ಬೇಕಾಗಿರೋದು 4ನೇದು, ನಾನು ದೊಡ್ಡವಳು. ನಾನು ಸ್ಲೈಡಲ್ಲಿ ಸ್ಪಷ್ಟವಾಗಿ ವಿವರಿಸಿದ್ದೀನಿ, ಅದನ್ನು ಗಮನಿಸಿ. ಸರಿ ಉತ್ತರ 4, ನಾನು ದೊಡ್ಡವಳು ಎಂಬುದು ಈ ಪ್ರಶ್ನೆಗೆ ವಾಚ್ಯಲಿಂಗಕ್ಕೆ ಉದಾಹರಣೆಯಾಗಿದೆ. 87ನೆಯ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಸರಳವಾಗಿದೆ, ಆದರೆ ಸ್ವಲ್ಪ ನೆನಪಿನ ಶಕ್ತಿ ಇದ್ದವರಿಗೆ ಇದು ಸುಲಭ ಆಗ್ತದೆ. ಪಂಪ ಪ್ರಶಸ್ತಿ ವಿಜೇತರನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ. ಅವರೇನು ಕೊಟ್ಟಿದ್ದಾರೆ ಅಂದರೆ, ಕುವೆಂಪು, ತೀನಂ ಶ್ರೀಕಂಠಯ್ಯ, ಶಿವರಾಮ ಕಾರಂತ, ಪುತಿ ನರಸಿಂಹಾಚಾರ್, 4 ಜನ ಕೊಟ್ಟಿದ್ದಾರೆ. ಈ 4 ಜನಕ್ಕೆ ಯಾವಾಗ ಈ ಪಂಪ ಪ್ರಶಸ್ತಿ ಬಂತು ಅನ್ನೋದು ನೆನಪಿಟ್ಕೊಂಡಿದ್ದವರಿಗೆ ಇದು ಸುಲಭ ಆಗ್ತದೆ. ಇಲ್ಲಿ ನಾವು ಗಮನಿಸಿದರೆ, ಆಯ್ಕೆ ಮಾಡಿ ಉತ್ತರವನ್ನೇನಾದರೂ ನೀವು ನೋಡಲಿಕ್ಕೆ ಹೋದರೆ ಅವರು ಕೊಟ್ಟಿರೋ ಕ್ರಮವೇ ಸರಿಯಾಗಿದೆ. ಅಂದರೆ ಕುವೆಂಪು ಅವರಿಗೆ ಮೊದಲು ಬಂದಿತ್ತು, 1987ರಲ್ಲಿ ಪಂಪ ಪ್ರಶಸ್ತಿ ಬಂತು. 1988ರಲ್ಲಿ ತೀನಂ ಶ್ರೀಕಂಠಯ್ಯನವರಿಗೆ ಪಂಪ ಪ್ರಶಸ್ತಿ ಬಂತು. ಆನಂತರ ಶಿವರಾಮ ಕಾರಂತರಿಗೆ 1989ರಲ್ಲಿ ಬಂತು. ಇವರೇ ಇಲ್ಲಿ ಕ್ರಮವಾಗಿ ಕೊಟ್ಟುಬಿಟ್ಟಿದ್ದಾರೆ. 87, 88, 89, 91 ಕೊಟ್ಟಿದ್ದಾರೆ. 91 ಅಲ್ಲಿ ಕೊಟ್ಟಿರೋರಲ್ಲಿ ಪುತಿ ನರಸಿಂಹಾಚಾರ್ ಕೊಟ್ಟಿರೋದ್ರಿಂದ ನಾವು 91 ತಗೋಬೇಕಾಗುತ್ತೆ. ಹೌದು.
1890ರಲ್ಲಿ ಕರ್ನಾಟಕ ಸರ್ಕಾರ ಈ ಪಂಪ ಪ್ರಶಸ್ತಿ, ನಮ್ಮ ಆದಿಕವಿ ಪಂಪನ ಹೆಸರಿನಲ್ಲಿ ಸಾಹಿತಿಗಳಿಗೆ ಪ್ರಶಸ್ತಿ ಕೊಡ್ತಾ ಬಂತು, ನಿಜ, ನಮಗೆಲ್ಲ ಗೊತ್ತಿದೆ. 1990ರಲ್ಲಿ ಅದು ಸಂಶಿ ಭೂಸ್ನೂರ್ ಮಠ ಅಂತ ಇದ್ದಾರೆ ಇದ್ರು, ಅವರಿಗೆ 1990ನೇ ವರ್ಷದಲ್ಲಿ ಬಂತು. ಇಲ್ಲಿ 87 ಕುವೆಂಪು, 88ರಲ್ಲಿ ತೀನಂ ಶ್ರೀಕಂಠಯ್ಯ, 89 ಕೆ ಶಿವರಾಮ ಕಾರಂತರು, 91 ಪುತಿ ನರಸಿಂಹಾಚಾರ್. ಇಲ್ಲಿ ಕೊಟ್ಟಿರೋದು 4 ಜನ ಆಗಿರೋದ್ರಿಂದ ಇದನ್ನು ಕ್ರಮವಾಗಿ ಬರೀಬೇಕಾಗುತ್ತೆ. ಇದಕ್ಕೆ ಉತ್ತರ ನಾವು ತಗೋಬೇಕಾದ್ರೆ ಆಯ್ಕೆ 2 ABCD ಅಂತ ಏನು ಅಲ್ಲಿಯೇ ಕ್ರಮವಾಗಿ ಕೊಟ್ಟಿದ್ದಾರೆ ಅದೇ ಉತ್ತರವನ್ನು ತಗೋಬೇಕಾಗುತ್ತೆ. ಪ್ರಶ್ನೆ 87ಕ್ಕೆ ಸರಿ ಉತ್ತರ 2. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ರಿಯಾಪದವೆನ್ನಿಸಿಕೊಳ್ಳಲು ಧಾತುವಿಗೆ ಯಾವ ಪ್ರತ್ಯಯ ಸೇರಬೇಕು? ಈಗಾಗಲೇ ಬಹಳಷ್ಟು ಕಡೆ ಹೇಳಿದ್ದೀನಿ ನಾನು. ಒಂದು ಪೂರ್ಣ ಕ್ರಿಯಾಪದ ಆಗಬೇಕಾದರೆ ಒಂದು ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಆಖ್ಯಾತ ಪ್ರತ್ಯಯ, ಈ 3 ಪ್ರತ್ಯಯಗಳು ಸೇರಿದರೆ ಮಾತ್ರ ಅದು ಒಂದು ಪೂರ್ಣ ಕ್ರಿಯಾಪದವಾಗುತ್ತದೆ ಅಂತ ಹಿಂದಿನ ಸ್ಲೈಡ್ಗಳಲ್ಲಿ ತೋರಿಸಿದ್ದೇನೆ, ನೆನಪು ಮಾಡ್ಕೊಳ್ಬೋದು. ಇಲ್ಲೇನು ಕೊಟ್ಟಿದ್ದಾರೆ? ಕ್ರಿಯಾಪದವೆನಿಸಿಕೊಳ್ಳಲು ಧಾತುವಿಗೆ ಯಾವ ಪ್ರತ್ಯಯ ಸೇರಬೇಕು? ನಾಮ ಪ್ರತ್ಯಯ, ಧಾತು ಪ್ರತ್ಯಯ, ಆಖ್ಯಾತ ಪ್ರತ್ಯಯ, ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ದಾರೆ. ಈ ಧಾತು ಪ್ರತ್ಯಯ ಅಂತ ಯಾವುದೂ ಇಲ್ಲ. ನಾಮ ಪ್ರತ್ಯಯ ಓಕೆ, ಆದರೆ ಅದು ಕ್ರಿಯಾ ಪ್ರಕೃತಿಗೆ ಬರೋದಿಲ್ಲ. ಇಲ್ಲಿ ಗಮನಿಸಿ, ಅಲ್ಲಿ ನಮಗೆ ಬೇಕಾಗಿರೋದು ವಿಭಕ್ತಿ ಪ್ರತ್ಯಯವೂ ಅಲ್ಲ, ಆಖ್ಯಾತ ಪ್ರತ್ಯಯ. ಇದಕ್ಕೆ ಉತ್ತರ 88ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಆಖ್ಯಾತ ಪ್ರತ್ಯಯ. ಒಂದು ಧಾತುವಿಗೆ ಆಖ್ಯಾತ ಪ್ರತ್ಯಯ ಸೇರುತ್ತದೆ ನಿಜ, ಆದರೆ ಆಖ್ಯಾತ ಪ್ರತ್ಯಯ ಸೇರುವುದಕ್ಕೂ ಮುಂಚೆ ಧಾತು ಮತ್ತು ಆಖ್ಯಾತಗಳ ಮಧ್ಯೆ ಕಾಲಸೂಚಕ ಪ್ರತ್ಯಯ ಬರುತ್ತದೆ. ಅದು ಕೂಡ ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳಿ. ಓಕೆ, ಇಲ್ಲಿ ಬಂದಿರೋ ಪ್ರಶ್ನೆಯ ಪ್ರಕಾರ 88ನೇ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 3 ಆಖ್ಯಾತ ಪ್ರತ್ಯಯ. 89ನೇ ಪ್ರಶ್ನೆಗೆ ಹೋಗೋಣ. ಇದು ಕೂಡ ವ್ಯಾಕರಣವೇ. ರವಿ ಕಾಣದ್ದನ್ನು ಕವಿ ಕಂಡ. ಈ ವಾಕ್ಯದಲ್ಲಿರುವ ಕೃದಂತ ನಾಮ ಯಾವುದು? ಕೃದಂತ ನಾಮಗಳಲ್ಲಿ ಬೇರೆ ಬೇರೆ ಥರದ ಕೃದಂತ ನಾಮಗಳಿವೆ ಅಂತ ಈಗ ತಾನೇ ಮಾತಾಡಿದ್ವಿ. ಇಲ್ಲಿ ನಮಗೆ ಭೂತಕಾಲದ ಕೃದಂತ ನಾಮ, ಕೃದಂತ ಭಾವನಾಮ, ನಿಷೇಧಾರ್ಥಕ ಕೃದಂತ ನಾಮ, ತದ್ದಿತಾಂತ ನಾಮ ಅಂತ ಕೊಟ್ಟಿದ್ದಾರೆ. ಗಮನಿಸಬೇಕು ಸ್ನೇಹಿತರೆ. ರವಿ ಕಾಣದ್ದನ್ನು ಕವಿ ಕಂಡ ಅನ್ಬೇಕಾದ್ರೆ ರವಿ ಕಾಣದ್ದನ್ನು ಅನ್ಬೇಕಾದ್ರೆ ಅಲ್ಲಿ ಕಾಣದೇ ಇರುವುದು ಅನ್ನ ಅಂತ ಹೇಳ್ತಾರೆ, ಕಾಣದೇ ಇರುವುದನ್ನ ಅಂತ ಹೇಳ್ತಾ ಇರೋದ್ರಿಂದ ಅಲ್ಲಿ ಏನಾಗಿದೆ, ಒಂದು ಅಂದರೆ ಪೂರ್ಣ ಕ್ರಿಯಾಪದ ಇರೋಲ್ಲ, ಕೃದಂತ ಇರ್ತದೆ, ಆದರೆ ಅದು ಪೂರ್ಣ ಕ್ರಿಯಾಪದ ಆಗಿರೋದಿಲ್ಲ. ಹಾಗಾಗಿ ಅದು ಕೂಡ ಏನಾಗಿದೆ, ಇಲ್ಲಿ ನಿಷೇಧಾರ್ಥಕವಾಗಿದೆ. ಹಾಗಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಕೃದಂತ ಭಾವನಾಮ ಅಲ್ಲ, ನಿಷೇಧಾರ್ಥಕ ಕೃದಂತ ನಾಮ ಇದೆ. ರವಿ ಕಾಣದ್ದನ್ನು ಅಂತ ಇರೋದ್ರಿಂದ ನಾವು ಆಯ್ಕೆ 3 ಆರಿಸಬೇಕಾಗ್ತದೆ. ಈ 89ನೇ ಪ್ರಶ್ನೆಗೆ ನಿಷೇಧಾರ್ಥ ಕೃದಂತ ನಾಮ, ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳ್ತಾ ಇರೋದ್ರಿಂದ ಇಲ್ಲಿ ನಾವು 3ನೇ ಆಯ್ಕೆಯನ್ನು ಆರಿಕೆ ಮಾಡಬೇಕಾಗ್ತದೆ. 90ನೇ ಪ್ರಶ್ನೆಗೆ ಹೋಗೋಣ. ತಾನು ಕೋಡಗ ಪರರನ್ನು ಅಣಕಿಸಿತು. ಈ ವಾಕ್ಯದಲ್ಲಿರುವ ಸರ್ವನಾಮವನ್ನು ಗುರುತಿಸಿ. ಬೇಗ ಹೋಗೋಣ, ನಿಮ್ಗೆ ಅರ್ಥ ಆಯ್ತಿದು. ಆತ್ಮಾರ್ಥಕ ಸರ್ವನಾಮ ಇದೆ ಇಲ್ಲಿ, ಬೇರೆ ಯಾವ ಸರ್ವನಾಮಗಳು ನಮಗೆ ಕಾಣಿಸ್ತಾ ಇಲ್ಲ. ತಾನು ಅಂತ ಇರೋದ್ರಿಂದ ಆತ್ಮಾರ್ಥಕ ಸರ್ವನಾಮ ಇಲ್ಲಿರುವುದು. ನಮಗೆ ಸರ್ವನಾಮಗಳ ಬಗ್ಗೆ ಮಾತಾಡಿದ್ವಲ್ಲ, ಪುರುಷಾರ್ಥಕ ಸರ್ವನಾಮಗಳು, ಪ್ರಶ್ನಾರ್ಥಕ ಸರ್ವನಾಮಗಳು ಮತ್ತು ಆತ್ಮಾರ್ಥಕ ಸರ್ವನಾಮಗಳು. ಇಲ್ಲಿ ನಮಗೆ ಬಂದಿರೋದು ಉತ್ತರ ಆತ್ಮಾರ್ಥಕ ಸರ್ವನಾಮ. 90ನೇ ಪ್ರಶ್ನೆಗೆ ಆಯ್ಕೆ 2 ಆತ್ಮಾರ್ಥಕ ಸರ್ವನಾಮ ಸರಿಯಾದ ಉತ್ತರ. 91ನೆಯ ಪ್ರಶ್ನೆ. ಗ್ರೀಕ್ ಪ್ರಹಸನ ಕೃತಿಯು ಯಾವ ದೇಶದಲ್ಲಿ ಲಭ್ಯವಾಗಿದೆ? ಗಾಂಧಾರ ದೇಶ, ಈಜಿಪ್ಟ್ ದೇಶ, ರುಮೇನಿಯಾ ದೇಶ, ಬರ್ಮಾ ದೇಶ. ಸ್ನೇಹಿತರೆ, ಸಾಹಿತ್ಯವನ್ನು ಓದ್ತಾ ಇರುವಾಗ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಕುರಿತು ನೀವು ಗಮನಿಸುವಾಗ ಈ ಒಂದು ವಿಚಾರವನ್ನು ಓದಿಯೇ ಇರ್ತೀರಿ. ಕನ್ನಡ ಭಾಷೆ ಯಾವಾಗಿನಿಂದ ಇತ್ತು ಅಂತ ಹೇಳುವಾಗ ಕೆಲವರು ಬೇರೆ ಬೇರೆ ಪುರಾವೆಗಳನ್ನು ಕೊಟ್ಟಿದ್ದಾರೆ. ನಾನು ಹಿಂದೆ ಒಂದು ಸಂಚಿಕೆಯಲ್ಲಿ ಅದನ್ನು ವಿವರಿಸಿದ್ದೀನಿ, ಕನ್ನಡ ಭಾಷೆಯ ಪ್ರಾಚೀನತೆ ಬಗ್ಗೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದವರು ಅಥವಾ ನಿಧಾನವಾಗಿ ಗಮನಿಸಿದ್ದವರು ಈ ಪ್ರಶ್ನೆಯನ್ನು ಈಗಾಗಲೇ ಉತ್ತರಿಸಿರ್ತೀರಿ. ಗ್ರೀಕ್ ಪ್ರಹಸನ ದೊರೆತದ್ದು ಈಜಿಪ್ಟ್ ದೇಶದಲ್ಲಿ. ಸ್ನೇಹಿತರೆ, ಈ ಹಿಂದೆ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಕುರಿತು ನಾನು ವಿವರಿಸುವಾಗ ಈ ಗ್ರೀಕ್ ಪ್ರಹಸನದ ಬಗ್ಗೆ ವಿವರಿಸಿದ್ದೆ. 1898ರಲ್ಲಿ ಈಜಿಪ್ಟ್ನ ಆಕ್ಸರಿಂಕಸ್ ಎಂಬ ಪ್ರದೇಶದಲ್ಲಿ ಉತ್ಖನನ ಮಾಡುತ್ತಿರುವಾಗ, ಅಂದರೆ ನೆಲವನ್ನು ಅಗೆಯುತ್ತಿರುವಾಗ ಕೆಲವು ಹಸ್ತಪ್ರತಿಗಳು ಸಿಕ್ಕಿದವು. ಪ್ರಾಚೀನ ಕಾಲದ ಆ ಹಸ್ತಪ್ರತಿಗಳಲ್ಲಿ ಒಂದು ಹಾಸ್ಯಮಯ ನಾಟಕ, ಗ್ರೀಕ್ ಪ್ರಹಸನ ಅಂದರೆ ನಾಟಕ. ಆ ನಾಟಕದಲ್ಲಿ ಬರುವಂತಹ ಒಂದೆರಡು ಪಾತ್ರಗಳು ಮಾತನಾಡುವ ಭಾಷೆ ಕನ್ನಡವೇ ಆಗಿದೆ, ಕನ್ನಡದಂತೆಯೇ ಇದೆ.
ಅಂದರೆ ಕ್ರಿಸ್ತಶಕ 2ನೇ ಶತಮಾನದ ಪೂರ್ವಾರ್ಧದಲ್ಲಿಯೇ ರಚಿಸಿರಬಹುದಾದ ಗ್ರೀಕ್ ಪ್ರಹಸನ ನಮಗೆ ದೊರೆತದ್ದು 1898ರಲ್ಲಿ. ಆ ಕಾಲದಲ್ಲಿಯೇ ಕನ್ನಡ ಇತ್ತು. ಕ್ರಿಸ್ತಶಕ 2ನೇ ಶತಮಾನದ ವೇಳೆಗೆ ಆ ಗ್ರೀಕ್ ಪ್ರಹಸನ ರಚನೆಯಾಗಿದೆ ಎನ್ನುವುದಾದರೆ ಆ ಸಂದರ್ಭದಲ್ಲಿಯೇ ಕನ್ನಡ ಇತ್ತು ಎಂಬುದಾಗಿ ಎಂ ಗೋವಿಂದಪ್ಪಯ್ಯವರು ಅದನ್ನು ಒಪ್ಪಿಕೊಂಡು ಸಮರ್ಥನೆ ಮಾಡಿ, ಹೌದು, ಕನ್ನಡ ಸುಮಾರು ಕ್ರಿಸ್ತಶಕ 2ನೇ ಶತಮಾನದ ವೇಳೆಗಾಗಲೇ ಕನ್ನಡ ಇತ್ತು ಎಂಬುದಕ್ಕೆ ಅವರು ಇದೊಂದು ಮುಖ್ಯವಾದ ಪುರಾವೆ ಎಂಬುದಾಗಿ ವಾದ ಮಾಡಿದ್ರು. ಕೆಲವರು ಅದನ್ನು ಒಪ್ಪಲಿಲ್ಲ, ಕೆಲವರು ಸಮರ್ಥಿಸಿದರು, ಅದು ಬೇರೆ ವಿಚಾರ. ಆದರೆ ನಿಮಗೆ ಗೊತ್ತಿರಲಿ, ಗ್ರೀಕ್ ಪ್ರಹಸನದಲ್ಲಿ ಕನ್ನಡ ಭಾಷೆಯನ್ನೇ ಹೋಲುವ ಒಂದು ಭಾಷೆ ಕಂಡು ಬರ್ತಾ ಇದೆ ಅಂತ ವಾದ ನಡೆದಿತ್ತು. ಕೆಲವರು ಅದು ಕನ್ನಡ ಭಾಷೆ ಅಲ್ಲ, ಯಾವುದೋ ನಮ್ಮ ಕರಾವಳಿಯ ತೀರದ ತುಳು ಭಾಷೆ ಇದ್ರೂ ಇರಬಹುದು ಎಂಬ ವಾದವನ್ನು ಮಾಡಿದರು. ಹಿಂದಿನ ಸಂಚಿಕೆಯಲ್ಲಿ ಇದರ ವಿವರವನ್ನು ತಿಳ್ಕೋಬಹುದು. ಇರಲಿ, ಮಾತಾಡೋಣ. ಮುಂದೆ ಮತ್ತೆ ನಾನು ನನ್ನ ನೇರ ತರಗತಿಯಲ್ಲಿ ಕನ್ನಡ ಭಾಷೆಯ ಪ್ರಾಚೀನತೆಯ ಬಗ್ಗೆ ವಿವರಿಸುವಾಗ ಹೇಳ್ತೀನಿ. ಇಲ್ಲಿ ನಾವು ಉತ್ತರವನ್ನು ಆಯ್ಕೆ ಮಾಡುವುದಾದರೆ 91ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2, ಈಜಿಪ್ಟ್ ದೇಶ. ನೆನ್ಪಿಟ್ಕೋಬೇಕು. 92ನೆಯ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ತೊಗಲುಗೊಂಬೆ ಆಟವನ್ನು ಆಡಿಸುವ ಜನಾಂಗದವರ ಹೆಸರೇನು? ಇದು ನಮ್ಮ ಜನಪದ ಸಾಹಿತ್ಯ ಬಗ್ಗೆ ಗೊತ್ತಿದ್ದವರಿಗೆ ತಿಳಿದೇ ಇರ್ತದೆ. ಗೊಂದಲಿಗರು, ಕಿಳ್ಳೆಕ್ಯಾತರು, ನೀಲಗಾರರು, ಬುಡುಬುಡಿಕೆಯವರು, ಇದರಲ್ಲಿ ಕೆಲವರು ಅಲೆಮಾರಿ ಜನಾಂಗದವರು. ಊರಿಂದ ಊರಿಗೆ ತಿರುಗ್ತಾ ಇರ್ತಾರೆ, ಭಿಕ್ಷಾಟನೆ ಮಾಡ್ತಾ ಇರ್ತಾರೆ, ತಮ್ಮದೇ ಆದ ಒಂದು ಅಪೂರ್ವವಾದ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇರ್ತಾರೆ. ತೊಗಲುಗೊಂಬೆ ಆಟ ಅಂತ ನೀವು ನೋಡಿರಬಹುದು. ಕೆಲವರು ನಮ್ಮ ಕನ್ನಡ ಜನಪದ ಆಟಗಳಲ್ಲಿ ಬಹಳ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ, ಬಹಳ ಪ್ರಾಚೀನ ಕಾಲದಿಂದಲೂ ರೂಢಿಯಲ್ಲಿರ್ತಕ್ಕಂಥ ಕೆಲವು ಜನಾಂಗದವರು ಉಳಿಸಿಕೊಂಡು ಬಂದಿರುವಂತಹ ನಮ್ಮ ಕನ್ನಡದ ಶ್ರೀಮಂತ ಸಂಸ್ಕೃತಿಗಳಿವೆಲ್ಲ. ಸ್ನೇಹಿತರೆ, ತೊಗಲುಗೊಂಬೆಯ ಆಟ ಆಡಿಸುವವರನ್ನು ಕಿಳ್ಳೆಕ್ಯಾತರು ಅಂತ ಕರೀತಾರೆ. ಜಾನಪದ ಸಾಹಿತ್ಯದ ವಿವರಣೆಯ ಕೊಡುವಾಗ ಇನ್ನೂ ಹೆಚ್ಚಿನದಾಗಿ ಇದರ ಬಗ್ಗೆ ಮಾತಾಡ್ತೀನಿ. ಗೊಂದಲಿಗರು, ನೀಲಗಾರರು, ಬುಡುಬುಡಿಕೆಯವರು, ಇವರೆಲ್ಲರ ಬಗ್ಗೆನೂ ತಿಳ್ಕೋಬೇಕು ನಾವು. ಈ ಪ್ರಶ್ನೆಗೆ ಉತ್ತರ ಕಿಳ್ಳೆಕ್ಯಾತರು. ತೊಗಲುಗೊಂಬೆ ಆಟ ಆಡಿಸ್ತಕ್ಕಂಥವ್ರು ಕಿಳ್ಳೆಕ್ಯಾತರಾದ್ದರಿಂದ 92ನೇ ಪ್ರಶ್ನೆಗೆ 2 ಆಯ್ಕೆ ಉತ್ತರವನ್ನು ಆರಿಸ್ಕೋಬೇಕಾಗತ್ತೆ. 93ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಹಿಂದೆ ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ ಗುಂಪಿಗೆ ಸೇರದ ಪದವನ್ನು ತೆಗೆಯಿರಿ ಅಂದ್ಬಿಟ್ಟು ಇದೇ ಥರ ಪ್ರಶ್ನೆ ಕೊಟ್ಟಿದ್ದರು. 3 ಜನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ಕೊಟ್ಟು ಜ್ಞಾನಪೀಠ ಪ್ರಶಸ್ತಿ ಪಡೆಯದೇ ಇರುವಂಥ ಒಬ್ಬ ಸಾಹಿತಿಯ ಹೆಸರನ್ನು ಅಲ್ಲಿ ಗುರುತಿಸಿದ್ವಿ. ಇಲ್ಲಿಯೂ ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು. ಬೆಟ್ಟದಾವರೆ, ಮಳೆಗಾಲ, ಕಂಬನಿ, ಹೂವಿಂದ ಎಂಬ ಈ ಪದಗಳಲ್ಲಿ ಮೊದಲನೆಯ 3 ಪದಗಳು ವ್ಯಂಜನ ಸಂಧಿ, ಅಂದರೆ ನಮಗೆ ಆದೇಶ ಸಂಧಿಯಾಗಿವೆ. ಆದರೆ ಹೂ ಪ್ಲಸ್ ಇಂದ ಎನ್ನುವುದು ಹೂವಿಂದ ಆದಾಗ ಅಲ್ಲಿ ನಮಗೆ ಅದು ಆಗಮ ಸಂಧಿಗೆ ಉದಾಹರಣೆಯಾಗಿದೆ. ಮೇಲಿನ 3 ಕೂಡ ಒಂದು ಅಂದರೆ ಆದೇಶ ಸಂಧಿ ಆಗುವುದರಿಂದ ಈ 93ನೇ ಪ್ರಶ್ನೆಯಲ್ಲಿ ನಾವು ಹೂವಿಂದ ಎನ್ನುವಂಥ ಉತ್ತರವನ್ನು ಆಯ್ಕೆ ಮಾಡಬೇಕಾಗ್ತದೆ. ಈ 4 ಪದಗಳಲ್ಲಿ 3 ಪದಗಳು, ಮೊದಲನೆಯ 3 ಪದಗಳು ಆದೇಶ ಸಂಧಿಯಾಗಿವೆ, 4ನೆಯದು ಆಗಮ ಸಂಧಿಯಾಗಿದೆ. ಹಾಗಾಗಿ ಹೂವಿಂದ ಎಂಬುದನ್ನು ಆಯ್ಕೆ ಮಾಡಬೇಕಾಗ್ತದೆ. 93ನೇ ಪ್ರಶ್ನೆಗೆ ಆಯ್ಕೆ ಉತ್ತರ 4, ಹೂವಿಂದ. 94ನೆಯ ಪ್ರಶ್ನೆ, ಕಪಿಮುಷ್ಟಿ ಈ ನುಡಿಗಟ್ಟಿನ ಅರ್ಥ ತಿಳಿಸಿ ಅಂತ ಕೇಳಿದರೆ ಮತ್ತೆ ನುಡಿಗಟ್ಟು ಕೊಟ್ಟಿದ್ದಾರೆ. ಕಪಿಯ ಹಿಡಿತ, ಬಿಗಿಯಾದ ಹಿಡಿತ, ಕೋತಿಯ ಚೇಷ್ಟೆ, ಹಿಡಿತದಿಂದ ಕಂಗಾಲಾಗು. ಕಪಿಮುಷ್ಟಿ ಅಂದರೆ ಸರಳವಾಗಿ ಅರ್ಥ ಆಗುತ್ತೆ ನಿಮಗೆ ಅಂದ್ಕೊಂಡಿದ್ದೇನೆ, ವಿವರಣೆ ಬೇಡ. ಕಪಿಮುಷ್ಟಿ ಅನ್ನೋದನ್ನು ಬಿಗಿಯಾದ ಹಿಡಿತ. ಹೌದು, ಕಪಿಗಳು ಹಿಡ್ಕೊಂಡ್ಬಿಟ್ರೆ ಮುಷ್ಟಿಯಲ್ಲಿ ಭಾಳ ಬಿಗಿಯಾಗಿ ಹಿಡ್ಕೊಳ್ತವೆ ಅನ್ನೋದು ರೂಢಿ ಇದೆ. ಹಾಗಾಗಿ ಕಪಿಮುಷ್ಟಿ ಅಂದರೆ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೆ ಬಳಸ್ಬೋದು, ಬಳಸ್ತೀವಿ ಕೂಡ. ಬಿಗಿಯಾದ ಹಿಡಿತ ಎನ್ನುವುದು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಆಯ್ಕೆ 2. 95ನೆಯ ಪ್ರಶ್ನೆ, ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಈಗ ತಾನೇ ಮೇಲೆ ನೋಡಿದ್ವಿ ಸಂಧ್ಯಾ ವಂದನೆಗಳು ಅಂತ, ಅಲ್ಲಿ ಒಂದು ಸಣ್ಣ ಕಾಗುಣಿತ ದೋಷ ಇರುತ್ತು, ಇಲ್ಲಿಯೂ ಅದೇ ಥರ ಮಾಡಿರ್ತಾರೆ. ಎಲ್ಲಿಯಾದರೂ ಯಾರಾದರೂ ಒಬ್ಬ ಕರ್ತೃತ್ವವುಳ್ಳ ಅಥವಾ ವಿಚಾರವಂತ ವ್ಯಕ್ತಿ ಜನ್ಮ ತಾಳಿದರೆ ಸಾಕು. ಪದ ನಮಗೆ ಇಲ್ಲಿ 4 ಪದಗಳು ಕೊಟ್ಟಿದ್ದಾರೆ ಸಾಕಾಗಿತ್ತು, ಒಂದು ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಅದರ ಸರಿಯಾದ ರೂಪ ಯಾವುದು ಅಂತ ನಾವು ಗುರುತಿಸಬೇಕಲ್ಲಿ. ಕರ್ತೃತ್ವ ಅಂತ ಅಲ್ಲಿ ತಪ್ಪಾಗಿದೆ. ಸರಿಯಾದ ರೂಪ ಯಾವುದು ಆರಿಸ್ಬೇಕು 4ರಲ್ಲಿ? ಅಲ್ಲಿ ಗಮನಿಸಿ, ನೀವಲ್ಲಿ ಮೊದಲನೆಯದು ಗಮನಿಸಿ, ಕರ್ತೃತ್ವ ಉಳ್ಳ ಸರಿಯಲ್ಲ. 2ನೇದರಲ್ಲಿ ಕರ್ತೃತ್ವ ಉಳ್ಳ
ಬಿಡಿ ಬಿಡಿಸ್ಬಿಟ್ಟು ಕೊಟ್ಟಿದ್ದಾರೆ. ಕರ್ತೃತ್ವ ಉಳ್ಳ, ಕರ್ತೃತ್ವ ಸರಿ ಇದೆ, ಆದರೆ ಉಳ್ಳ ಅಂತ ಪ್ರತ್ಯೇಕವಾಗಿದೆ, ಹಾಗಾಗಿ ಇದು ಸರಿ ಉತ್ತರ ಅಲ್ಲ. ಮೂರನೇದು ಕರ್ತೃತ್ವ ಉಳ್ಳ, ಸರಿ ಉತ್ತರ ಅಲ್ಲ. ಹಾಗಾದರೆ ನಾಲ್ಕನೇದು ಕರ್ತೃತ್ವ ಉಳ್ಳ, ಅಲ್ಲಿ ಕೂಡಿಸಿದ್ದಾರೆ. ಯಾರು ಕೂಡ ಕರ್ತೃತ್ವ ಉಳ್ಳ ಅಂತ ಬಿಡಿ ಬಿಡಿಸಿ ಬರೆಯಲ್ಲ, ಸಪರೇಟ್ ಬರೆಯಲ್ಲ, ವಕಾರಾಗಮ ಮಾಡಿ ಕರ್ತೃತ್ವ ಉಳ್ಳ ಅಂತ ಬರೀತೀವಿ. ಹಾಗಾಗಿ 95ನೇ ಪ್ರಶ್ನೆಗೆ ಸರಿ ಉತ್ತರ 4, ಕರ್ತೃತ್ವ ಉಳ್ಳ, ಆಯ್ಕೆ 4 ಅನ್ನೋದು ನಮಗೆ ಗೊತ್ತಾಗಬೇಕು. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಗೀಜಗನ ಗೂಡು ತೊಟ್ಟಿಲಿನಂತೆ ತೂಗುತ್ತಿದೆ, ಈ ಅಲಂಕಾರದಲ್ಲಿ ಇರುವ ಉಪಮಾನ ಪದ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿರೋದೊಂದು ಉಪಮಾಲಂಕಾರ. ನಮಗೆಲ್ಲ ಗೊತ್ತಿದೆ, ಅಲಂಕಾರಗಳಲ್ಲಿ ಶಬ್ದಾಲಂಕಾರಗಳು, ಅರ್ಥಾಲಂಕಾರಗಳು ಅಂತ ಬರ್ತವೆ. ಕೇಳಿಸ್ಕೊಂಡಿರಬೇಕು. ಹಿಂದೆ ಎಲ್ಲೂ ಅಲಂಕಾರಗಳ ಬಗ್ಗೆ ನಾನು ವಿವರಣೆ ಕೊಟ್ಟಿಲ್ಲ, ಮುಂದೆ ಅಲಂಕಾರದ ತರಗತಿಯಲ್ಲಿ ಹೇಳ್ತೀನಿ, ನಿಮಗೆ ಗೊತ್ತಿರಬೇಕಲ್ಲ. ಯಮಕ, ಚಿತ್ರಕವಿತ್ವ, ಅನುಪ್ರಾಸ ಇವುಗಳನ್ನು ಶಬ್ದಾಲಂಕಾರಗಳೆಂದು, ಉಪಮ, ರೂಪಕ, ಉತ್ಪ್ರೇಕ್ಷೆ, ದೀಪಕ ಇವೆಲ್ಲ ಅರ್ಥಾಲಂಕಾರಗಳೆಂದು ನಮ್ಮಲ್ಲಿ ಕರೆಯಲ್ಪಡ್ತವೆ. ನಾವು ಇವುಗಳ ಬಗ್ಗೆ ತಿಳ್ಕೋಬೇಕಾಗತ್ತೆ. ಯಾವಾಗ ಬೇಕಾದರೂ ಯಾವುದೇ ಅಲಂಕಾರದ ಬಗ್ಗೆ ಪ್ರಶ್ನೆ ಕೇಳ್ತಾ ಇರ್ತಾರೆ. ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಶಬ್ದಾಲಂಕಾರಗಳು. ಈಗ ಉಪಮಾ, ರೂಪಕ, ಹೆಚ್ಚು ಉಪಮಾ, ರೂಪಕ ಇವುಗಳ ಬಗ್ಗೆ ಓದಿರ್ತೀವಿ, ಹಾಗಾಗಿ ನಿಮಗೇನು ಕಷ್ಟ ಆಗಲ್ಲ. ಉಪಮಾ ಅಂದ್ರೇ ಹೋಲಿಸುವುದು ಅಂತ. ಇಲ್ಲಿ ಕೊಟ್ಟಿರೋದು ಕೂಡ ಒಂದು ಉಪಮಾ ಅಲಂಕಾರ. ಉಪಮಿಸುವುದು ಅಂತಾರೆ ಸಂಸ್ಕೃತದಲ್ಲಿ, ನಾವು ಹೋಲಿಸುವುದು ಅಂತೀವಿ. ಎರಡು ವಸ್ತುಗಳಲ್ಲಿರ್ತಕ್ಕಂಥ ಒಂದು ಸುಂದರವಾದ ಸಾದೃಶ್ಯವನ್ನು ಅರ್ಥ ಮಾಡಿಕೊಂಡು ಹೋಲಿಸುವುದನ್ನೇ ಉಪಮಿಸುವುದು ಅಂತ ಕರಿತೀವಿ. ಆ ಉಪಮಿಸುವ ಕ್ರಿಯೆ ಇದೆಯಲ್ಲ, ಆ ಸಂದರ್ಭ ಹೇಗಿರಬೇಕು? ಎರಡು ವಸ್ತುಗಳಲ್ಲಿ ಇರ್ತಕ್ಕಂಥ ಸಾದೃಶ್ಯ ಅಂದರೆ ಒಂದೇ ರೀತಿಯ ಸಾದೃಶ್ಯ, ಅಂದರೆ ಆ ದೃಶ್ಯ ಒಂದೇ ರೀತಿಯಲ್ಲಿ ಇರಬೇಕು. ಅಂತಹ ಆ ಸಾದೃಶ್ಯ ಅಂಶಗಳನ್ನು ಗಮನಿಸಿ ಹೋಲಿಸಬೇಕಾಗತ್ತೆ. ಇಲ್ಲಿ ನಾವು ಗಮನಿಸ್ಬೋದು, ಗೀಜಗನ ಗೂಡು ತೊಟ್ಟಿಲಿನಂತೆ ತೂಗುತ್ತಿದೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಏನು ಕೊಟ್ಟಿದ್ದಾರೆ? ಉಪಮಾನ ಯಾವುದು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಒಂದು ಸ್ವಲ್ಪ ಹೇಳಿಬಿಡ್ತೀನಿ. ಒಂದು ಪೂರ್ಣ ಉಪಮಾಲಂಕಾರ ಆಗಬೇಕಾದ್ರೆ ಪ್ರೌಢಶಾಲೆಯ ಹಂತದಲ್ಲಿ ಓದಿರ್ತೀರಿ, ಕೇಳಿಸ್ಕೊಳ್ಳಿ. ಉಪಮೇಯ, ಉಪಮಾನ, ಉಪಮಾವಾಚಕ ಮತ್ತು ಸಾಧಾರಣ ಧರ್ಮ, ಈ 4 ಅಂಶಗಳು ಇರಲೇಬೇಕು. ಇದರಲ್ಲಿ ಯಾವುದೇ ಒಂದು ಇಲ್ಲದೆ ಇದ್ರೂ ಕೂಡ ಅದು ಲುಪ್ತ ಉಪಮೇಯ ಆಗುತ್ತೆ. ಲುಪ್ತ ಅಂದರೆ ಲೋಪ ಆಗಿರೋದು, ಇಲ್ಲದೆ ಇರೋದಾಗುತ್ತೆ. ಈ 4 ಇರಬೇಕು: ಉಪಮಾನ, ಉಪಮೇಯ, ಸಾಧಾರಣ ಧರ್ಮ ಮತ್ತು ಉಪಮಾವಾಚಕ. ಈ 4 ಇದ್ದರೆ ಮಾತ್ರ ಅದೊಂದು ಪೂರ್ಣ ಉಪಮೆ ಆಗ್ತದೆ. ಅರ್ಥಪೂರ್ಣವಾದಂತಹ ಅಂಥ ವಿಶಿಷ್ಟ ಅರ್ಥವನ್ನು ಕೊಡುವಂತಹ ಉಪಮೆಗಳನ್ನು ನಮ್ಮಲ್ಲಿ ಹೆಚ್ಚು ಕವಿಗಳು ಬಳಸ್ತಾ ಇದ್ರು. ಉಪಮಾ ಅಂದ್ಕೂಡಲೇ ನಮಗೆ ಸಂಸ್ಕೃತದಲ್ಲಿ ಕಾಳಿದಾಸ ನೆನಪಾಗ್ತಾನೆ. ಅದೇ ಥರ ಕನ್ನಡದಲ್ಲಿ ಉಪಮಾ ಲೋಲ ಎಂದು ಪ್ರಸಿದ್ಧನಾದವನು ಕನ್ನಡ ಜೈಮಿನಿ ಭಾರತದ ಕರ್ತೃ ಲಕ್ಷ್ಮೀಶ. ಇರಲಿ ಸ್ನೇಹಿತರೆ, ಉಪಮಾ ಅಲಂಕಾರ ಅನ್ಬೇಕಾದ್ರೆ ಎರಡು ವಸ್ತುಗಳಿಗಿರುವ ಒಂದು ಸುಂದರವಾದ ಸಾದೃಶ್ಯವನ್ನು ಗಮನಿಸಿ ಹೋಲಿಸಬೇಕು. ಸುಮ್ಮನೆ ಯಾವುದೋ ಒಂದು ರೀತಿ ಹೋಲಿಕೆ ಇಲ್ಲದಿದ್ರೂ ಹೋಲಿಸಿಬಿಟ್ರೆ, ಈ ಕವಿಗೆ ಬಹುಜ್ಞತೆ, ವ್ಯುತ್ಪತ್ತಿ ಇಲ್ಲ, ಉತ್ಪತ್ತಿ ಅಲ್ಲ ಹೇಳಿದ್ದನು, ವ್ಯುತ್ಪತ್ತಿ ಜ್ಞಾನ ಇಲ್ಲ ಅನ್ನಿಸ್ಬಿಡುತ್ತದೆ. ಹೋಲಿಕೆ ಮಾಡುವಾಗಲೂ ಕೂಡ ಬಹಳ ಸಾದೃಶ್ಯವನ್ನು ಗಮನಿಸಿರಬೇಕಾಗ್ತದೆ. ಅದನ್ನು ನಮ್ಮ ಕವಿಗಳು ಮಾಡ್ತಾರೆ. ಅತ್ಯಂತ ಸಾದೃಶ್ಯವುಳ್ಳ, ಅತ್ಯಂತ ಹೆಚ್ಚು ಅರ್ಥ ಕೊಡ್ತಕ್ಕಂಥ ಉಪಮೆಗಳನ್ನು ಕೆಲವರು ಕೊಟ್ಟಿದ್ದಾರೆ. ಅಂಥವುಗಳನ್ನು ಮಹೋಪಮೆಗಳು ಎಂದು ಕರೆಯುತ್ತಾರೆ. ಇರಲಿ, ಇಲ್ಲಿ ಗಮನಿಸೋಣ. ಇಲ್ಲಿ ಉಪಮಾನ, ಉಪಮೇಯ, ಉಪಮಾವಾಚಕ ಮತ್ತು ಸಾಧಾರಣ ಧರ್ಮ ಯಾವುದು ಅನ್ನೋದು ಗೊತ್ತಿರಬೇಕಷ್ಟೇ ಆ ಒಂದು ವಾಕ್ಯದಲ್ಲಿ. ಈಗ ನೋಡಿ, ಅಲ್ಲಿ ಕೊಟ್ಟಿದ್ದಾರೆ, ಗೀಜಗನ ಗೂಡು ತೊಟ್ಟಿಲಿನಂತೆ ತೂಗುತ್ತಿದೆ, ಈ ಅಲಂಕಾರದಲ್ಲಿರುವಂಥ ಉಪಮಾನ ಪದ ಯಾವುದು ಅಂತ ಕೊಟ್ಟಿದ್ದಾರೆ. ಈಗ ಅಲ್ಲಿ ಉಪಮೇಯ ಅಂದ್ರೆ ಏನು, ಇದು ನಮಗೆ ಗೊತ್ತಿರಬೇಕಲ್ವಾ. ಯಾವುದೇ ಒಂದು ವಸ್ತುವನ್ನು ವರ್ಣಿಸ್ಲಿಕ್ಕೆ ನಾವು ತೆಗೆದುಕೊಳ್ತೀವಿ ಅಂತ ಇಟ್ಕೊಳ್ಳಿ. ಆ ಒಂದು ವಸ್ತುವನ್ನು ತೆಗೆದುಕೊಳ್ತೀವಿ. ಒಂದು ಮಗುವಿನ ತುಟಿ ತಗೋಬೇಕು ನಾನೀಗ. ಅದು ಅಳುವ ಕಂದನ ತುಟಿಯು ಹವಳಾದ ಕುಡಿ ಹಂಗ. ನಮ್ಮ ಜನಪದ ಗೀತೆ ನೆನಪಾಗ್ತದೆ ನಿಮಗೆ. ಹವಳ ಗೊತ್ತಲ್ವಾ? ಹವಳವೇ ಚಿಗುರು ಬಿಟ್ಟರೆ ಹೇಗಿರ್ತದೆ? ಕೆಂಪು ಚಿಗುರು. ಅಳುವ ಕಂದನ ತುಟಿ ಅಲ್ಲಿ ಉಪಮೇಯ ಆಗ್ತದೆ. ನೆನಪಿರ್ಬೇಕು ನಿಮಗೆ. ಇರಲಿ, ಮುಂದಿನ ತರಗತಿಗಳಲ್ಲಿ ಹೇಳ್ತೀನಿ ನಾನು ಅದನ್ನು. ಇಲ್ಲಿ ಗಮನಿಸಿ. ವಿವರಣೆ ಕೊಡಲಿಕ್ಕೆ ಹೋದರೆ ಈಗಾಗಲೇ ಜಾಸ್ತಿ ಆಗಿಬಿಟ್ಟಿದೆ ಈ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯ ಸಮಯ. ಆದರೂ ನಮ್ಮ ವಿದ್ಯಾರ್ಥಿಗಳಿಗೆ ಕೆಲವು ವಿಚಾರಗಳು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಿಧಾನಕ್ಕೆ ವಿವರಿಸಿದ್ದೇನೆ. ಸ್ನೇಹಿತರೆ, ಉಪಮೇಯ ಅಂದರೆ ಹೇಳಲು ನಾವು ಯಾವ ವಸ್ತು ತೆಗೆದುಕೊಳ್ತೀವೋ ಆ ವಸ್ತುವನ್ನು ಉಪಮೇಯ ಅಂತ ತಗೊಳ್ತೀವಿ. ಅದಕ್ಕೆ ಸಾದೃಶ್ಯವಾಗಿರುವಂಥ ವಸ್ತು ಯಾವುದು ಹೋಲಿಕೆ ಆಗ್ಲಿಕ್ಕೆ ತಗೊಳ್ತೀವೋ, ಅಂದರೆ ಹೋಲಿಸಲಿಕ್ಕೆ ಅದು ಭಾಳ ಯೋಗ್ಯವಾಗಿರಬೇಕು.
ಅದನ್ನು ಏನಂತೀವಿ ಉಪಮಾನ ಅಂತ ಕರಿತೀವಿ. ಅವೆರಡೂ ಅದರಂತೆ ಹಳಗನ್ನಡದಲ್ಲಿ ನಡುಗನ್ನಡದಲ್ಲಿ ಅದರ ಓಲ್ ಅಂತ ಬರ್ತಿತ್ತಲ್ಲ, ಓಲ್ ಅಥವಾ ಅಂತೆ, ನಾವಿವತ್ತು ಆಡು ಭಾಷೆ ಅದರ ಥರ ಅಂದ್ಬಿಡ್ತೀವಿ, ಆ ಥರ ಅಂದ್ಬಿಡ್ತೀವಿ. ಆ ಅಂತೆ ಅಥವಾ ಓಲ್ ಇದೆಯಲ್ಲ, ಇದನ್ನು ಉಪಮಾವಾಚಕ ಅಂತ ಕರಿತೀವಿ. ಆ ಎರಡಕ್ಕೂ ಇರತಕ್ಕಂಥ ಒಂದು ಸಾಧಾರಣ ಅಂಶ ಇರುತ್ತಲ್ಲ, ಸಮಾನ ಅಂಶ ಇರುತ್ತಲ್ಲ, ಅದನ್ನು ನಾವೇನಂತೀವಿ ಸಾಧಾರಣ ಧರ್ಮ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಏನಿದು ಒಂದು ವಾಕ್ಯವನ್ನು ಗಮನಿಸಿದರೆ, ಗೀಜಗನ ಗೂಡು ತೊಟ್ಟಿಲಿನಂತೆ ತೂಗುತ್ತಿರುವುದು ಸಾಧಾರಣ ಧರ್ಮ. ಗೀಜಗನ ಗೂಡು ಉಪಮೇಯ, ಅದನ್ನ ನಾವು ಇಲ್ಲಿ ಹೋಲಿಸಲಿಕ್ಕೆ ತೆಗೆದುಕೊಂಡಿರುವ ವಸ್ತು. ತೊಟ್ಟಿಲು ಎಂಬುದು ಅದಕ್ಕೆ ಹೊಂದಿಕೊಳ್ತಾ ಇದ್ದು ಅದು ಹೋಲಿಸುವುದಕ್ಕೆ ಯೋಗ್ಯವಾಗಿದೆ, ಹಾಗಾಗಿ ತೊಟ್ಟಿಲು ಎಂಬುದು ಉಪಮಾನ ಆಗುತ್ತದೆ. ಅಂತೆ ಎಂಬುದು ಅಲ್ಲಿ ಬಂದಿದೆಯಲ್ಲ, ಅಂತೆ ಎಂಬುದು ಉಪಮಾವಾಚಕ ಆಗುತ್ತದೆ. ತೂಗುತ್ತಿದೆ ಎಂಬುದು ಸಾಧಾರಣ ಧರ್ಮ ಆಗ್ತದೆ. ನಮಗೇನು ಕೇಳಿದರೆ ಇಲ್ಲಿ ಉಪಮಾನ ಪದ ಯಾವುದು ಅಂತ ಕೇಳಿದರೆ, ಹಾಗಾಗಿ ಆಯ್ಕೆ 3ಕ್ಕೆ ಹೋಗಬೇಕಾಗ್ತದೆ. ತೊಟ್ಟಿಲು ಎಂಬುದು ಉಪಮಾನ ಆಗುತ್ತದೆ. ನೆನ್ಪಿಟ್ಕೋಬೇಕು ಸ್ನೇಹಿತರೆ, ಎರಡು ವಸ್ತುಗಳ ನಡುವಣ ಸೌಂದರ್ಯ ಅಂಶಗಳನ್ನು ಗುರುತಿಸಿ ಹೋಲಿಸಿ ಹೇಳುವುದೇ ಉಪಮಾಲಂಕಾರ ಅಂತ ನಾನಿಲ್ಲಿ ಒಂದು ವಾಕ್ಯ ಹಾಕಿದ್ದೀನಿ, ನೆನ್ಪಿಟ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 97ನೆಯ ಪ್ರಶ್ನೆ. ಈ ಕೆಳಗೆ ಅಡಿಗೆರೆ ಎಳೆದ ಪದ ಯಾವ ಅವ್ಯಯವಾಗಿದೆ? ಅವ್ಯಯಗಳ ಬಗ್ಗೆನೇ ಜಾಸ್ತಿ ಪ್ರಶ್ನೆ ಬರ್ತಾ ಇವೆ. ಇರಲಿ, ಪ್ರಶ್ನೆ ಏನಿದೆ? ಭಲೆ, ಪಂದ್ಯದಲ್ಲಿ ನಾವೇ ಗೆದ್ದೆವು. ಸಾಮಾನ್ಯ ಅವ್ಯಯ, ಅವಧಾರಣಾರ್ಥಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಭಾವಸೂಚಕ ಅವ್ಯಯ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈಗ ತಾನೇ ಹಿಂದೆ ಮಾತಾಡಿದ್ವಿ, ನಾವೇ ಅಂತ ನಿರ್ಣಯಾತ್ಮಕವಾಗಿ ಹೇಳ್ತಾ ಇರೋದ್ರಿಂದ ಇಲ್ಲಿ ಅವಧಾರಣೆಯ ಅರ್ಥ ಬರ್ತಾ ಇದೆ. ಹಾಗಾಗಿ ನಾವೇ ಗೆದ್ದೆವು ಅನ್ಬೇಕಾದ್ರೆ ನಾವೇ ಎಂಬುದರಲ್ಲಿ ಅವಧಾರಣಾರ್ಥಕ ಅವ್ಯಯ ಇದೆ. 97ನೆಯ ಪ್ರಶ್ನೆಗೆ ಆಯ್ಕೆ ಉತ್ತರ 2, ಅವಧಾರಣಾರ್ಥಕ ಅವ್ಯಯ. ಅವಧಾರಕಾರ್ಥಕ ಅಲ್ಲ, ಅಲ್ಲಿ ತಪ್ಪಾಗಿದೆ, ಅವಧಾರಣಾರ್ಥಕ ಅವ್ಯಯ. ಇದು ನಮಗೆ ನೆನಪಾಗಬೇಕು. 98ನೆಯ ಪ್ರಶ್ನೆ ಬಹಳ ಸರಳವಾಗಿದೆ. ಇಂಗ್ಲಿಷ್ ಪದಕ್ಕೆ ಕನ್ನಡ ಅನುವಾದ ಕೇಳಿದರೆ, ಮಾಸ್ ಮೀಡಿಯಾ ಈ ಪದದ ಕನ್ನಡ ರೂಪ ಯಾವುದು ಅಂತ ಕೇಳಿದ್ದಾರೆ. ಹಿಂದೆ ಇದೇ ಥರ ಯಾವುದೋ ಪ್ರಶ್ನೆ ಕೊಟ್ಟಿದ್ರು, ವಿಶ್ವವಿದ್ಯಾಲಯ ಯೂನಿವರ್ಸಿಟಿಗೆ ಕೊಟ್ಟಿದ್ರು ಅನ್ಸುತ್ತೆ, ಗಮನಿಸಿ. ಇಲ್ಲಿ ಯಾವುದು ಸರಿ ಉತ್ತರ? ಸ್ವಂತ ಮಾಧ್ಯಮ, ಸಮೂಹ ಮಾಧ್ಯಮ, ಜಾಹೀರಾತು ಮಾಧ್ಯಮ, ಮನರಂಜನಾ ಮಾಧ್ಯಮ. ಎಲ್ಲವೂ ಮಾಧ್ಯಮಗಳೇ, ಆದರೆ ನಮಗೆ ಮಾಸ್ ಅಂದ ಕೂಡಲೇ ನಾವು ಬಳಸ್ತಾ ಇರ್ತೀವಿ ಸಮೂಹ ಅನ್ನೋ ಅರ್ಥದಲ್ಲಿ. ಹಾಗಾಗಿ 98ನೆಯ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 2, ಸಮೂಹ ಮಾಧ್ಯಮ ಎಂಬುದು ಸರಿಯಾದ ಉತ್ತರ ಆಗುತ್ತದೆ. ನೆನ್ಪಿಟ್ಕೋಬೇಕು ಸ್ನೇಹಿತರೆ, ಇಂಗ್ಲಿಷ್ ಪದಗಳಿಗೆ ಕನ್ನಡ ಪದಗಳು ಯಾವ ಸೂಕ್ತವಾದ ಸರಿಯಾದ ಅರ್ಥವನ್ನು ಕೊಡ್ತವೆ ಅದನ್ನು ನಾವು ಗಮನಿಸಿರಬೇಕಾಗ್ತದೆ. ನಾನು ಹಿಂದೆ ಈಗಾಗಲೇ ವಿಶ್ವವಿದ್ಯಾಲಯ ಯಾವುದೋ ಪದಕ್ಕೆ ಉದಾಹರಣೆ ಕೊಡ್ತಾ ಇದ್ದೆ ನಾನಲ್ಲಿ. ಇರಲಿ, ಇಲ್ಲಿ ಗಮನಿಸಿ. 98ನೇ ಪ್ರಶ್ನೆಗೆ ಸಮೂಹ ಮಾಧ್ಯಮ ಸರಿ ಉತ್ತರ. 99ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರದ ಪದವಾಗಿದೆ? ಈಗ ತಾನೇ ಯಾವುದೋ ನೋಡಿದ್ವಲ್ಲ, ಬೆಟ್ಟದವರೇ, ಅದರಲ್ಲಿ ಹೂವಿಂದ ಅನ್ನೋದು ತೆಗೆದ್ವಿ, ಗುಂಪಿಗೆ ಸೇರದ ಪದ ಅಂತ ಹೇಳಿದ್ವಿ. ಇಲ್ಲಿ ಗಮನಿಸಿ, ತನಯ, ತನುಜೆ, ಸುತ, ಸುಪುತ್ರ. ಇಲ್ಲಿ ನಾವು ಗಮನಿಸಬೇಕು, ತನಯ ಅಂದರೆ ಮಗ, ತನುವಿನಿಂದ ಜನಿಸಿದವನ ಅರ್ಥದಲ್ಲಿ ತನುಜ ಅಂತ ಬಳಸ್ತೀವಲ್ವ, ತನಯ ಸರಿ, ಅದು ಪುತ್ರ ಅನ್ನೋ ಅರ್ಥ ಕೊಡುತ್ತೆ. ತನುಜೆ ಎಂಬುದು ಪುತ್ರಿ ಎಂಬ ಅರ್ಥ ಕೊಡುತ್ತೆ. ಸುತ ಎಂಬುದು ಪುತ್ರ ಎಂಬ ಅರ್ಥವನ್ನು ಕೊಡುತ್ತೆ. ಸುಪುತ್ರ ಅದು ಕೂಡ ತನಯ, ಮಗ ಅನ್ನೋ ಅರ್ಥವನ್ನು ಕೊಡುತ್ತೆ. ಇಲ್ಲಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು. 3 ಪದಗಳು ಮಗ ಅಥವಾ ಪುತ್ರ ಎಂಬ ಅರ್ಥವನ್ನು ಕೊಡ್ತಾ ಇವೆ. ಅಲ್ಲಿ ಒಂದು ಪದ ಮಾತ್ರ ತನುಜೆ ಅಂತ ಕೊಡ್ತಾ ಇದೆ, ಮಗಳು ಎಂಬ ಅರ್ಥ ಕೊಡ್ತಾ ಇದೆ. ಹಾಗಾಗಿ ನಾವು ಆ ಪದವನ್ನೇ ಇಲ್ಲಿ ತೆಗಿಬೇಕಾಗ್ತದೆ. ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ನೀವು ತನಯ, ತನುಜೆ, ಸುತ ಇವೆಲ್ಲ ಕೇವಲ ನಾಮಪ್ರಕೃತಿಗಳಾಗಿವೆ. ಆದರೆ ಸುಪುತ್ರ ಎನ್ನುವಲ್ಲಿ ಒಂದು ವಿಶೇಷಣ ಸೇರಿಬಿಟ್ಟಿದೆ, ಒಳ್ಳೆಯ ಮಗ ಅಂತ. ಹಾಗಾಗಿ ಸುಪುತ್ರ ತೆಗೆದೋಣ ಅಂತಲೂ ಆಲೋಚನೆ ಮಾಡಬಹುದು. ಅದಕ್ಕೆ ಪ್ರಶ್ನೆಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಕೊಡಬೇಕಾಗ್ತದೆ. ಇಲ್ಲಿ ಸು ಅನ್ನೋದು ಮಗ ಅನ್ನಲಿಕ್ಕೆ ಬೇಕಾದಷ್ಟು ಇನ್ನೂ ಪದಗಳಿವೆ, ತನಯ, ತನುಜ, ತನುಜೆ ಹೀಗೆ ಕೊಡ್ಬೋದು. ಆದರೆ ಇಲ್ಲಿ ಸುಪುತ್ರ ಅಂತ ಕೊಟ್ಟಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ಬರೆದು ಬಂದಿರ್ತೀರಿ, ಆದರೆ ನಾವೇನು ಮಾಡಲಿಕ್ಕಾಗಲ್ಲ. ಇಲ್ಲಿ ನಮಗೆ ನಾನೀಗಾಗಲೇ ಕೀ ಆನ್ಸರ್ ಕೂಡ ಗಮನಿಸಿದೆ. ತನಯ, ತನುಜೆ, ಸುತ, ಸುಪುತ್ರ ಈ 4ರಲ್ಲಿ ತನುಜೆ ಅಂದರೆ ಅದು ಮಾತ್ರ ಮಗಳು ಎಂಬ ಅರ್ಥ ಕೊಡ್ತಾ ಇರೋದ್ರಿಂದ ಅದನ್ನೇ ಇಲ್ಲಿ ಗುಂಪಿಗೆ ಸೇರದ ಪದ ಆಗಿ ತೆಗಿಬೇಕು ಅಂತ. ತನಯ, ತನುಜೆ, ಸುತ ಇವೆಲ್ಲ ಮಗ, ಮಗಳು ಏನೇ ಇದ್ರೂ ಕೂಡ ಕೇವಲ ಸಾಮಾನ್ಯ ನಾಮಪ್ರಕೃತಿಗಳಾಗಿವೆ.
ಆದರೆ ವಿಶೇಷಣದಿಂದ ಕೂಡಿರುವ ಸುಪುತ್ರ ಅನ್ನುವುದು ಗುಂಪಿಗೆ ಸೇರದ ಪದ ಆಗಬಹುದಲ್ಲ. ಈ ದೃಷ್ಟಿಯಿಂದಲೂ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಆದರೆ ಇಲ್ಲಿ ಮಗಳು, ಉಳಿದವೆಲ್ಲವೂ ಮಗ ಅಂತ ಇದ್ದು ಅದು ಮಾತ್ರ ಮಗಳು ಅಂತ ಇರೋದರಿಂದ ಅದು ಸರಿಯಾದ ಉತ್ತರ ಎಂಬುದಾಗಿ ಸೂಚಿಸಬೇಕಾಗಿದೆ. 99ನೇ ಪ್ರಶ್ನೆಗೆ 2 ಸರಿ ಉತ್ತರ ಅಂತ. 100ನೆಯ ಪ್ರಶ್ನೆ, ಬಿಸಿಲ್ಗುದುರೆ ಪದದ ಅರ್ಥ. ಯಾವಾಗಲೂ ಬಳಸ್ತಾ ಇರ್ತೀವಿ, ಕಾವ್ಯ ಭಾಷೆಯಲ್ಲಿ ಹೆಚ್ಚಾಗಿ ಪ್ರಯೋಗ ಆಗ್ತಾ ಇರ್ತದೆ. ಬಿಸಿಲ್ಗುದುರೆ ಅಂದರೆ ಏನು? ಕಲ್ಪನೆ ಅಲ್ಲ, ನೆರಳು ಅಲ್ಲ, ಭ್ರಮೆ ಹೌದು, ಭಾವನೆ ಅಲ್ಲ. ಇಲ್ಲಿ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಭ್ರಮೆ ಅಂದರೆ ಯಾವುದು ಇರುತ್ತದೆಯೋ ಇದ್ದದ್ದನ್ನು ಇದ್ದಂತೆಯೇ ಗ್ರಹಿಸದೆ ಅದಕ್ಕಿಂತಲೂ ಭಿನ್ನವಾಗಿ ಗ್ರಹಿಸುವುದನ್ನು, ಅಂದರೆ ವ್ಯತಿರಿಕ್ತವಾಗಿ ಭಾವಿಸುವುದನ್ನು, ತಪ್ಪಾಗಿ ತಿಳಿಯುವುದನ್ನು, ಸರಳವಾಗಿ ಹೇಳಬೇಕು ಅಂದರೆ ತಪ್ಪಾಗಿ ತಿಳಿಯುವುದನ್ನು ಭ್ರಮೆ ಎಂದು ಕರೆಯುತ್ತೇವೆ. ಇದ್ದದ್ದನ್ನು ಇದ್ದಂತೆಯೇ ನಾವು ಗ್ರಹಿಸಿದರೆ ಅದು ಸರಿಯಾಗಿರ್ತದೆ. ಆದರೆ ವಸ್ತುಸ್ಥಿತಿಗಿಂತ ಬೇರೆಯದೇ ಆದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಭ್ರಮೆಗೊಳಗಾದ, ಅವನು ಭ್ರಾಂತಿಗೊಳಗಾದ ಅಂತ ಬಳಸ್ತೀವಿ. ಅಂದರೆ ಇದ್ದದ್ದನ್ನು ಇದ್ದಂತೆಯೇ ಗ್ರಹಿಸಬೇಕು, ಅದು ಸರಿಯಾದ ವಾಸ್ತವ. ಆದರೆ ವಾಸ್ತವವನ್ನು ವ್ಯತಿರಿಕ್ತವಾಗಿ ಬೇರೆ ಥರದಲ್ಲೇ ಗ್ರಹಿಸಿಬಿಟ್ರೆ, ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಭ್ರಮೆಗೊಳಗಾದ ಅಂತ ತಿಳ್ಕೊಳ್ತೀವಿ. ಹಾಗಾಗಿ ನಾವು ಇಲ್ಲಿ ಉತ್ತರ ಭ್ರಮೆ. 100ನೆಯ ಪ್ರಶ್ನೆಗೆ ಸರಿ ಉತ್ತರ ಆಯ್ಕೆ 3, ಭ್ರಮೆ ಎಂಬುದು ಸರಿಯಾದ ಉತ್ತರ ಆಗ್ತದೆ. ಸ್ನೇಹಿತರೆ, 100 ಪ್ರಶ್ನೆಗಳಿಂದ ಕೂಡಿದ ಈ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳ ವಿಶ್ಲೇಷಣೆಯನ್ನು ನಾನು ಸುಮಾರು ಒಂದು 6-7 ಸಂಚಿಕೆಗಳಲ್ಲಿ ಮಾಡಿದ್ದೇನೆ ಅನಿಸುತ್ತೆ. ಕೆಲವು ಪ್ರಶ್ನೆಗಳಿಗೆ ಸ್ವಲ್ಪ ಸುದೀರ್ಘವಾದ ವಿವರಣೆಯನ್ನು ಕೊಟ್ಟಿದ್ದೇನೆ. ಕೆಲವು ಪ್ರಶ್ನೆಗಳಿಗೆ ಈಗಾಗಲೇ ಹಿಂದಿನ ಸಂಚಿಕೆಗಳಲ್ಲಿ ವಿವರಣೆ ಹೇಳಿದ್ದೇನೆ, ಆ ಹಿಂದಿನ ಸ್ಲೈಡ್ಗಳಲ್ಲಿ ಗಮನಿಸಿ ಅಂತ ಹೇಳಿ ಮುಂದಿನ ಪ್ರಶ್ನೆಗಳಿಗೆ ಹೋಗಿದ್ದೇನೆ. ವ್ಯಾಕರಣದ ತರಗತಿಗಳು ಬಂದಾಗ, ಸಾಹಿತ್ಯ ಚರಿತ್ರೆಯ ತರಗತಿಗಳು ಬಂದಾಗ ಅದರ ಬಗ್ಗೆ ಸವಿವರವಾಗಿ ನಾನು ವಿವರಿಸಿಕೊಡ್ತೇನೆ ನಿಮಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಗಳನ್ನು ನೋಡುವುದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೇಳೋದು, ಸಾಹಿತ್ಯ ಕೃತಿಗಳನ್ನು ಓದೋದನ್ನು ಪ್ರಾರಂಭಿಸಿ. ಕೇವಲ ರೆಡಿಮೇಡ್ ಆನ್ಸರ್ ಕೊಡ್ತಾರಲ್ಲ ಅಂಥವುಗಳ ಮೇಲೆ ನೀವು ಅವಲಂಬಿತರಾದರೆ ಖಂಡಿತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಆಗೋದಿಲ್ಲ. ಕೇವಲ ಉರು ಹಚ್ಚೋದಿದೆಯಲ್ಲ, ಅದು ಆಗೋದಿಲ್ಲ. ಪ್ರಾಯೋಗಿಕವಾಗಿ ನಾವು ಅನ್ವಯ ಮಾಡಿಕೊಂಡು ಉತ್ತರಗಳನ್ನು ಬರೀಬೇಕು, ಮನದಟ್ಟಾಗಬೇಕು. ಅದಕ್ಕೆ ಈಗ ಹೇಳಿದ್ನಲ್ಲ, ಸಾಹಿತ್ಯ ಚರಿತ್ರೆ ಅಂದ್ಕೂಡಲೇ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ತೆಗೆದುಕೊಳ್ಳಿ. ರಾ ನರಸಿಂಹಾಚಾರ್ ಬರೆದಿರ್ತಕ್ಕಂತಹ ಕರ್ನಾಟಕ ಕವಿಚರಿತ್ರೆ ತೆಗೆದುಕೊಳ್ಳಿ. ರಂಶ್ರೀ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ತೆಗೆದುಕೊಳ್ಳಿ. ವ್ಯಾಕರಣ ದರ್ಪಣ ಅಂತ ಹೇಳಿದ್ನಲ್ಲ, ನಮ್ಮ ಪಂಡಿತ ಚೆನ್ನಪ್ಪ ಎರೆಸೀಮಿಯವರದು, ಶೀಚ ನಂದಿಮಠ ಅವರು, ರೇವಣ್ಣಪ್ಪನವರು ಮಾಡಿರ್ತಕ್ಕಂಥ ವ್ಯಾಕರಣ ದರ್ಪಣ ತಗೊಳ್ಳಿ. ನೀವೇ ಓದ್ತಾ, ಅದು ತುಂಬ ಸರಳವಾಗಿ ವಿವರಿಸಿದ್ದಾರೆ. ಅವುಗಳನ್ನು ಓದಿ ಟಿಪ್ಪಣಿಗಳನ್ನು ಮಾಡಿಕೊಂಡ್ರೆ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕೂಡ ಸುಲಭವಾಗಿ ಜಯಿಸಲಿಕ್ಕೆ, ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇದೆ. ಮುಂದಿನ ನನ್ನ ಸಂಚಿಕೆಗಳಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಮುಂದುವರಿಸ್ತೀನಿ. ಹಿಂದೆ ನಾನು ಯಾವುದೋ ತಮಟಕಲ್ಲು ಶಾಸನ ಯಾವುದೋ ಹೇಳಿಬಿಟ್ಟು ನಿಲ್ಲಿಸಿದ್ದೀನಿ. ಕವಿರಾಜ ಮಾರ್ಗ, ವಡ್ಡಾರಾಧನೆ, ಹಾಗೆ ನಾನು ಸಾಹಿತ್ಯ ಚರಿತ್ರೆಯ ಸಂಚಿಕೆಗಳನ್ನು ಮುಂದುವರಿಸ್ತಾ ಇರ್ತೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದರೊಂದಿಗೆ ನಾವು ಹಾಕ್ತಕ್ಕಂಥ ಸಂಚಿಕೆಗಳನ್ನ ನೋಡಲಿಕ್ಕೆ ಸಾಧ್ಯ ಇದೆ. ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನಾನು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.